ಹಲೋ ಹಾಯ್, ನಾನು ನಿಮ್ಮ ಗೀತಾ ಶಿವರಾಮ್. ಸೊ ಈವೆಂಟ್ ಅವ್ರ ಪ್ರಾಬ್ಲಮ್ಸ್ ಎಷ್ಟಿರುತ್ತೆ ಅಂತ ಈ ಒಂದು ಈವೆಂಟಲ್ಲಿ ನಿಮಗೆಲ್ಲರಿಗೂ ಹೇಳಬೇಕು ಅನ್ನಿಸ್ತಿದೆ. ಸೊ ನನಗೆ ಬಂದು ಮೇ 18 ಬೇಬಿ ಶವರ್ ಈವೆಂಟ್ ಇದೆ. ಸೊ ಮೇ 17 ಈವ್ನಿಂಗ್ಗೆ ನಾವು ಐಟಮ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕಿತ್ತು. ಸೊ ಪ್ಲೇಟ್ ಡೆಕೋರ್ ಕೂಡ ನಮ್ಮದೇ ಇದ್ದಿದ್ದರಿಂದ ತುಂಬ ಮಳೆ ಗಾಯ್ಸ್, ತುಂಬ ಮಳೆ ಬರ್ತಿತ್ತು ಅಂದರೆ ನೋಡಿ, ರೋಡೆಲ್ಲ ಎಷ್ಟು ಇದಾಗಿದೆ. ಇದೇ ಥರ ಮಳೆ ಬರ್ತಾಯಿತ್ತು. ಆ ಮಳೆಲೂ ಕೂಡ ಐಟಮ್ಸ್ ಎಲ್ಲ ತೊಗೊಂಡು ನಾವು ಕನ್ವೆನ್ಷನ್ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲನೂ ನೈಟೇ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ. ಈ ಮಳೆಗಳ ನಡುವೆ ಕೆಲಸ ನಡೀತಾ ಇತ್ತು. ಮತ್ತು ಮಾರ್ನಿಂಗ್ ಮಾರ್ಕೆಟ್ಗೆ ಹೋಗಿ ಫ್ಲವರ್ಸ್ ತೊಗೊಂಡು ಬಂದುಬಿಟ್ಟು ಆಲ್ರೆಡಿ ನೆಕ್ಸ್ಟ್ ಮತ್ತೆ ಮನೆಗೆ ಹೋಗಿ ಐಟಮ್ಸ್ ಪ್ಲೇಟ್ ಡೆಕೋರ್ಗೆ ಐಟಮ್ಸ್ ಏನು ಬೇಕಿತ್ತು ಅದೆಲ್ಲ ಕಲೆಕ್ಟ್ ಮಾಡಿಕೊಂಡು ಆಟೋದಲ್ಲಿ ಹಾಕ್ಕೊಂಡು 4:30ಗೆ ನಾವು 3:30ಗೆ ಮಾರ್ಕೆಟ್ಗೆ ಹೋಗಿದ್ವಿ. ಮತ್ತು 4:30 ಅಷ್ಟರಲ್ಲಿ ಮನೆಗೆ ಹೋಗಿ ಮತ್ತೆ ಅಲ್ಲಿಂದ ಐಟಮ್ಸ್ ಹಾಕ್ಕೊಂಡು ಮತ್ತು ಬ್ಯಾಂಕೆಟಲ್ಲಿ ಬಂದ್ವಿ. ಅಷ್ಟರಲ್ಲಿ ಅಲ್ಲೇ 5:30 ಆಗಿತ್ತು. ಸೊ 5 o'clock ಅನಿಸುತ್ತೆ ಗೈಸ್, 5 o'clock ಆಗಿತ್ತು. ಸೊ ಅಲ್ಲಿ ನೋಡಿದ್ರೆ ಓಪನ್ ಇಲ್ಲ, ವಾಚ್ಮೆನ್ ಕೂಡ ಇರಲಿಲ್ಲ. ಕ್ಲೈಂಟಿಗೆ ಕಾಲ್ ಮಾಡಿದ್ವಿ, ಅವ್ರು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಕಳಿಸ್ತೀನಿ ಅಂತ ಅಂದರು. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡಬೇಕು ಗೈಸ್. ವೆಯ್ಟ್ ಮಾಡ್ತಾ ಇದ್ದೆ. ಆಮೇಲೆ ಓಕೆ ಬಂದರು, ವಾಚ್ಮ್ಯಾನ್ ಬಂದುಬಿಟ್ಟು ಡೋರ್ ಓಪನ್ ಮಾಡಿದ್ರು. ಒಂದು 15 to 20 ಮಿನಿಟ್ಸ್ ಆದಮೇಲೆ ಅಷ್ಟೋವರೆಗೂ ಹೊರ್ಗಡೆ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ಆಮೇಲೆ ಐಟಮ್ಸ್ ಎಲ್ಲ ಎತ್ಕೊಂಡು ಬಂದು ಮೇಲ್ಗಡೆ ಕನ್ವೆನ್ಷನಲ್ಗೆ ಇಟ್ವಿ. ಸೊ ಫೈನಲಿ ವರ್ಕೆಲ್ಲ ಮುಗೀತು ಒಂದು 7:38 ಅಷ್ಟರಲ್ಲಿ. ಸೊ ಅದಾದಮೇಲೆ ಪ್ಲೇಟ್ ಡೆಕೋರ್ಗೆ ರೆಡಿ ಮಾಡಬೇಕಿತ್ತು. ಸೊ ಪ್ಲೇಟ್ ಡೆಕೋರ್ ಕೂಡ ಇದು ರೌಂಡ್ಸ್ ಇಡೋಣ ಅಂದ್ಬಿಟ್ಟು ಪ್ಲೇಟ್ ಡೆಕೋರ್ಗೆ ರೆಡಿ ಮಾಡಿಬಿಟ್ಟು ಪ್ಲೇಟ್ ಡೆಕೋರ್ ಸ್ಟಾರ್ಟ್ ಮಾಡಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ವಿ. ಬಟ್ ಸ್ಟೇಜ್ ಮುಂದೆ ಜೋಡಿಸ್ಬೇಕಿತ್ತು ಅಷ್ಟೇ. ಸೊ ಹಂಗಾಗಿ ಅದನ್ನೆಲ್ಲ ರೆಡಿ ಮಾಡೋಷ್ಟರಲ್ಲೇ ಒಂದು 2 hours ಆಯಿತು ಗೈಸ್. ಈವೆಂಟು ಒನ್ ಡೇ ವರ್ಕಲ್ಲ, ನೋಡಿದ ತಕ್ಷಣ 1 hour ಬರ್ತಾರೆ ಹೋಗ್ತಾರೆ ಮಾಡ್ತಾರೆ ಅನ್ನೋ ಥರ ಇರುತ್ತೆ. ಬಟ್ ಅದು 1 hour ಮಾಡೋ ಅಂಥ ಕೆಲಸನೇ ಅಲ್ಲ ಗೈಸ್. ಅದರಿಂದ ಹಿಂದಿನ ದಿನದ ಕೆಲಸಗಳು ತುಂಬಾ ಇರುತ್ತೆ. ಸೊ ಅದನ್ನೆಲ್ಲ ಮಾಡಿಬಿಟ್ಟು ಲಾಸ್ಟ್ ಫೈನಲಿ ಇದನ್ನೆಲ್ಲ ರೆಡಿ ಮಾಡಿ ನೆಕ್ಸ್ಟ್ ಫೈನಲಿ ಲುಕ್ ನೋಡಿ ಹೀಗಿದೆ. ಬಟ್ ಇನ್ನು ಸ್ಟೇಜ್ ಮೇಲೆ ಇರೋದೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿಬಿಟ್ಟು ಇದೆಲ್ಲ ಫುಲ್ ಅರೇಂಜ್ ಮಾಡೋದು ಚೆನ್ನಾಗಿ ಕಾಣಿಸುತ್ತೆ. ನನ್ನ ಕ್ಲೈಂಟ್ಸ್ ಬಂದು 11 ಪ್ಲೇಟ್ಸ್ ಅಷ್ಟೇ ಹೇಳಿದ್ದು. ಸೊ ಹಂಗಾಗಿ 11 ಪ್ಲೇಟ್ಸ್ ಅರೇಂಜ್ ಮಾಡಿ ಒಂದು ಡೆಕೋರು ನಾವು ಜರ್ಮನ್ ಸಿಲ್ವರ್ ದೀಪಗಳಿಟ್ಟು ಆ ಕಡೆ ಈ ಕಡೆ ಒಂದು ಡಾಲ್ಸ್ ಇಟ್ಟು ಒಂದು ಪ್ಲೇಟಲ್ಲಿ ಕೃಷ್ಣ ಮತ್ತು ರಾಧಾದು ವಿಗ್ರಹ ಟೈಪ್ ಇಟ್ಟಿದ್ವಿ ಗೈಸ್. ಒಂದು ಬೇಬಿ ಶವರ್ ಶ್ರೀಮಂತದ ಈವೆಂಟ್ ಹಿಂಗಿತ್ತು. ಮತ್ತು ಈವೆಂಟಿಗೆ ಏನು ಬೇಕಿರುತ್ತೆ ಗೈಸ್, ಇದು ಲಾಸ್ಟ್ ಮಿನಿಟಲ್ಲಿ ಒಂದು ಪ್ರಾಬ್ಲಮ್ ಕೂಡ ಆಯಿತು ಈ ಈವೆಂಟಲ್ಲಿ. ಸೊ ಪಾರ್ಟಿಯಲ್ಲವ್ರು ಏನು ಮಾಡಿದ್ರು, ಫಸ್ಟು ಬೇರೆಯವ್ರು ಕೊಡ್ತೀವಿ ಅಂತ ನನ್ನ ಕ್ಲೈಂಟ್ ಹೇಳಿದ್ದಕ್ಕೆ ಓಕೆ ಅಂತ ಒಪ್ಕೊಂಡು, ಸೊ ಲಾಸ್ಟ್ ಮಿನಿಟಲ್ಲಿ ಏನು ಮಾಡಿದ್ರೆ, ಇಲ್ಲ ನಮ್ಮ ಹತ್ರನೇ ತೊಗೋಬೇಕು ಅಂತ ಹೇಳಿದ್ರು. ಬಟ್ ನಾವು ಎಷ್ಟು ಅಡ್ವಾನ್ಸ್ ಎಲ್ಲ ಮಾಡಿರ್ತೀವಿ ಗೈಸ್, ಲಾಸ್ಟ್ ಮಿನಿಟಲ್ಲಿ ಈ ಥರ ಕ್ಯಾನ್ಸಲ್ ಮಾಡಿದ್ರೆ ಬ್ಯಾಕ್ ಟು ಆಗಿರ್ಬೋದು ತುಂಬ ಪ್ರಾಬ್ಲಮ್ ಆಗುತ್ತೆ. ಬಟ್ ಆವಾಗ ಕ್ಲೈಂಟ್ಗೆ ಹಿಂಸೆ ಆಗೋದು ಬೇಡ ಅಂದ್ಬಿಟ್ಟು ನಾನೇ ಓಕೆ ಪರವಾಗಿಲ್ಲ, ನಮ್ಮ ಕ್ಲಾಸ್ ಆದ್ರೂ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಪ್ಲೇಟ್ ಡೆಕೋರ್ ಮಾತ್ರ ನಾನು ಮಾಡಿಕೊಟ್ಟೆ ಈ ಒಂದು ಈವೆಂಟ್ಗೆ. ಸೊ ಯಾರು ಈ ಥರ ಮಾಡಬೇಡಿ, ಪಾರ್ಟಿಯಲ್ಲವ್ರು ಫಸ್ಟೇ ಕನ್ಫರ್ಮ್ ಆಗಿ ಕ್ಲೈಂಟ್ಸ್ಗೆ ಹೇಳ್ಬಿಡಿ. ಆ್ಯಂಡ್ ಈ ಒಂದು ಬೋರ್ಡ್ ಕೂಡ ಅವ್ರು ಕನ್ನಡದಲ್ಲೇ ಬೇಕು ಅಂತ ನನ್ನ ಕ್ಲೈಂಟ್ ಫಸ್ಟ್ ಹೇಳಿದ್ದಕ್ಕೆ ನಾನು ಇದನ್ನು ಕೂಡ ಅರೇಂಜ್ ಮಾಡಿದೆ ಗೈಸ್. ಅವ್ರು ನನ್ನ ಕ್ಲೈಂಟ್ ಕನ್ನಡದಲ್ಲಿ ಬೋರ್ಡ್ ಕೇಳಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಫೈನಲಿ ಲುಕ್ ಈ ಥರ ಆಯಿತು. ತುಂಬ ಪ್ರಾಬ್ಲಮ್ಸ್ ಇರುತ್ತೆ ಈವೆಂಟು, ಒಬ್ಬರು ಮಾಡೋ ವರ್ಕಲ್ಲ, ಇದೊಂದು ಟೀಮ್ ವರ್ಕ್ ಆಗಿರೋದ್ರಿಂದ ಲಾಸ್ಟ್ ಮಿನಿಟಲ್ಲಿ ಕ್ಯಾನ್ಸಲ್ ಮಾಡಿಕೊಂಡ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ಲಾಸ್ ಕೂಡ ಆಗುತ್ತೆ. ಇದನ್ನು ಯೋಚನೆ ಮಾಡಿ ಕ್ಲೈಂಟು ಆಗಿರ್ಬೋದು, ಪಾರ್ಟಿಯಲ್ಲೆಲ್ಲ ಆಗಿರ್ಬೋದು. ಆ್ಯಂಡ್ ಫೈನಲಿ ಲುಕ್ ವರ್ಕ್ ಮುಗಿತು ಗೈಸ್. ಆ್ಯಂಡ್ ನಾನು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಕೂಡ ಈವೆಂಟ್ನ ಮುಗಿಸಿ ಅವ್ರ ಮೇಕ್ ಓವರ್ ಕೂಡ ನಾನೇ ತೊಗೊಂಡಿದ್ದೆ. ಸೊ ಆಲ್ರೆಡಿ ಅವರು ಮನೆ ಒಂದು ಗ್ರೂಪ್ ಪ್ರವೇಶಕ್ಕೆ ಮಾಡಿರೋದ್ರಿಂದ ಅವ್ರಿಗೆ ನನ್ನ ಮೇಕ್ ಓವರ್ ಇಷ್ಟ ಆಗಿರೋದ್ರಿಂದ ಬೇಬಿ ಶವರ್ ಕೂಡ ಮೇಕ್ ಓವರ್ಗೂ ನನಗೆ ಕಾಂಟ್ಯಾಕ್ಟ್ ಮಾಡಿದರು. ಸೊ ಹಂಗಾಗಿ ನೆಕ್ಸ್ಟ್ ಅವ್ರು ಮಂಗಳೂರು ಸೈಡ್ ಅವ್ರ ಹಸ್ಬೆಂಡ್ ಆಗಿರೋದ್ರಿಂದ ಸೊ ಅವ್ರದ್ದು ಒಂದು ಲುಕ್ ಏನಿತ್ತು, ಹೇರ್ ಸ್ಟೈಲ್ ಆಗಿರ್ಬೋದು, ಮಂಗಳೂರು ಮಲ್ಲಿಗೆ ಹಾಕಿ ಮಾಡಬೇಕು ಅಂತ ನಮಗೆ ಹೇಳಿದ್ರು. ಸೊ ನಾವು ಅವ್ರನ್ನ ಈ ಥರ ರೆಡಿ ಮಾಡಿಕೊಂಡು ಲೋಟಸ್ ಅಲ್ಲಿ ಇದು ಮಾಡೋಣ, ಇವಾಗ ಲೋಟಸ್ದೆ ಟ್ರೆಂಡಿಂಗ್ ಹೇರ್ ಸ್ಟೈಲ್ಸು. ಸೊ ಹಂಗಾಗಿ ಅದನ್ನು ಕೂಡ ರೆಡಿ ಮಾಡಿಬಿಟ್ಟು ಕ್ಲೈಂಟ್ಸ್ ಬಂದು 9:30ಗೆ ಬಂದರು ಗೈಸ್. 8 o'clock ಅಷ್ಟಲ್ಲಿ ಬರ್ತೀವಿ ಅಂದ್ಬಿಟ್ಟು ಅವ್ರದ್ದೇನೋ ಶಾಸ್ತ್ರ ಆಯ್ತು, ಸ್ವಲ್ಪ ಲೇಟ್ ಆಯಿತು ಅಂದರು. ಓಕೆ ಬಿಡಿ, ಇನ್ನೇನು ಮಾಡೋಕ್ಕಲ್ಲ, ವೆಯ್ಟ್ ಮಾಡೋಣ ಅಂದ್ಬಿಟ್ಟು 9:30ಇಂದ 10:30 or 11 ಆಯಿತು ಅನಿಸುತ್ತೆ ಗೈಸ್. 1 hour 1.5 hour ಆಗಿರ್ಬೋದು. ಸೊ ಫೈನಲಿ ಅವ್ರ ಲುಕ್ ಒಂದು ಹೀಗಿತ್ತು. ಸೊ ಅವ್ರದ್ದನ್ನು ಮೇಕ್ ಓವರ್ ಕೂಡ ಮುಗಿಸಿ ಅವ್ರಿಗೆ ಹೇಳ್ಬಿಟ್ಟು, ನಿಮ್ಮ ಫಂಕ್ಷನ್ಸ್ ಮುಗಿದ್ಮೇಲೆ 1 hour ಮುಂಚೆ ಹೇಳಿ, ನಮಗೆ ಪ್ಲೇಟ್ ಡೆಕೋರ್ದೆಲ್ಲ ಪ್ಯಾಕಪ್ ಮಾಡ್ಕೊಬೇಕು ನಾವು ಅಂತ ಹೇಳ್ಬಿಟ್ಟು ಅವ್ರದ್ದು ಫಂಕ್ಷನ್ ನಡೀತಿತ್ತು. ಸೊ ಲಾಸ್ಟ್ ಒಂದು ವೀಡಿಯೋ ಮಾಡಿಕೊಂಡು ಮತ್ತೆ ಒಂದು ರೌಂಡ್ ಇಸ್ಕಾನ್ಗೆ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಫಂಕ್ಷನ್ ಮುಗಿಯೋ ಅಷ್ಟರಲ್ಲಿ ಮತ್ತೆ ಪಾರ್ಟಿ ಅಲ್ಲಿಗೆ ಬಂದು ಮತ್ತೆ
ಮತ್ತೆ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಬಿಟ್ವಿ ಗೈಸ್. ಆಲ್ಮೋಸ್ಟ್ ಒಂದು 3:30 ಆಗಿತ್ತು ಅನಿಸುತ್ತೆ, ಯಾಕೆಂದರೆ ನನಗೆ ಇನ್ನೊಂದು ಈವೆಂಟ್ ಕೂಡ ಇತ್ತು. ಸೊ ಹಂಗಾಗಿ ನಾನು ಅಲ್ಲಿ ಹೋಗ್ಬೇಕಿತ್ತು. ಹಂಗಾಗಿ ಇದನ್ನ ಈವೆಂಟ್ನ ಬೇಗ ಮುಗಿಸಿ ಪ್ಯಾಕ್ ಮಾಡಿಕೊಂಡು ಮನೆಗೆ ಹೊರಟ್ವಿ. ಫೈನಲ್ ಆಗಿ ಮನೆಗೆ ಹೋಗೋಷ್ಟರಲ್ಲಿ 4:30 ಆಗಿತ್ತು ಗೈಸ್. ನೈಟ್ 2 o'clock ಗೆದ್ದಿರೋದು. ಸೊ ಇವಾಗ ಬಂದು ಈವ್ನಿಂಗ್ 5:30 ಆಗಿದೆ. ಇವಾಗ ಮನೆಗೆ ಹೋಗ್ತಿದ್ವಿ. ಈವೆಂಟ್ ಪ್ರಾಬ್ಲಮ್ಸ್ ನೋಡಿ ಈ ಥರ ಇರುತ್ತೆ ಗೈಸ್, ಯಾವುದೇ ಈಸಿ ಜಾಬ್